ಪ್ರಿಯ ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೂಫಿನಾಡು ಸುದ್ದಿ ಚಾನಲ್. ಸುಂದರ ಪರಿಸರವನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಜೂನ್ 5ರಂದು ಜೀವನ್ ಪ್ರಕಾಶ್ ಕಲ್ಚರಲ್ ಆ್ಯಂಡ್ ವೆಲ್ಫೇರ್ ಸೊಸೈಟಿ ಕಾಡವಾದ್ ಬೀದರ್ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಪರಿಸರ ಜಾಗೃತಿ ಪಾದಯಾತ್ರೆ, ಉಚಿತ ಸಸಿ ವಿತರಣೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಬೀದರ್ ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದ ಹತ್ತಿರ ಪರಿಸರ ಜಾಗೃತಿ ಮೂಡಿಸಿದರು. ಈ ಸಂದರ್ಭದಲ್ಲಿ ದಿಲೀಪ್ ಕಾಡವಾದರವರು ಸುಮಾರು 300 ಸಸಿಗಳನ್ನು ಜಾಗೃತಿ ಮೂಡಿಸುವ ಮುಖಾಂತರ ಸಾರ್ವಜನಿಕರಿಗೆ ಉಚಿತವಾಗಿ ಸಸಿಗಳನ್ನು ನೀಡಿದರು. ಇದೇ ಸಂದರ್ಭದಲ್ಲಿ ಬಾಬು RD ವಿಜಯನಗರ್ ಮತ್ತು ಆನಂದ್ ಘಂಟೆರವರು ಮಾಧ್ಯಮದೊಂದಿಗೆ ಮಾತನಾಡಿದರು. ನೋಡ್ರಿ harmful chemicals, few environmental issues, pollution from factories and vehicles, ಎಲ್ರಿಗೂ ನಮಸ್ಕಾರ. ನಾನು ದಿಲೀಪ್ ಕಾಡವಾದ್, ಜೀವನ್ ಪ್ರಕಾಶ್ ಕಲ್ಚರಲ್ ಮತ್ತು ವೆಲ್ಫೇರ್ ಸೊಸೈಟಿ ಕಾಡವಾದ್ ಬೀದರ್ ನಮ್ಮ ಸಂಸ್ಥೆಯ ವತಿಯಿಂದ ಇವತ್ತು ವಿಶ್ವ ಪರಿಸರ ದಿನಾಚರಣೆಯ ಪ್ರಯುಕ್ತ ಸುಮಾರು 300 ಗಿಡಗಳನ್ನು ನಾವು ಉಚಿತವಾಗಿ ಸಾರ್ವಜನಿಕರಿಗೆ ಹಂಚುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಕಾರ್ಯಕ್ರಮದಲ್ಲಿ ಏನಂತಂದರೆ ಸಾಂಸ್ಕೃತಿಕ ಹಾಡುಗಳ ಮೂಲಕ, ಜನಪದ ಗೀತೆಗಳ ಮೂಲಕ, ಪರಿಸರ ಗೀತೆಗಳ ಮೂಲಕ, ಕವಿತೆ ವಾಚನಗಳ ಮೂಲಕ ನಾವು ಜನರಲ್ಲಿ ಪರಿಸರ ಸಂರಕ್ಷಣೆ ಮಾಡುವ ಕುರಿತು ಜಾಗೃತಿ ಮೂಡಿಸುವುದು, ಹಾಗೆ ಪ್ರತಿಯೊಬ್ಬರಿಗೆ ಸಾರ್ವಜನಿಕರಿಗೆ ಒಂದೊಂದು ಗಿಡಗಳನ್ನು ವಿತರಿಸುವುದು ಅಂತಕ್ಕಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಈ ಕಾರ್ಯಕ್ರಮ ಇಟ್ಕೊಂಡಿರುವ ಉದ್ದೇಶ ಏನಂತಂದರೆ, ನಮ್ಮ ಈ ದಿನದಲ್ಲಿ ದಿನಕ್ಕೆ ಒಂದು ಪರಿಸರ ಹಾಳಾಗ್ತಾ ಇದೆ, ಶುದ್ಧವಾದ ಗಾಳಿ ಮತ್ತು ನೀರು ಸಿಗ್ತಾ ಇಲ್ಲ, ಮತ್ತು ಹಸಿರು ಹೊದಿಕೆ ಕಮ್ಮಿ ಆಗ್ತಾ ಇದೆ. ಇದರಿಂದ ಏನಾಗ್ತಾ ಇದೆ ಅಂತಂದರೆ ಬಿಸಿಲಿನ ತಾಪಮಾನ ಹೆಚ್ಚಾಗ್ತಾ ಇದೆ, ಶುದ್ಧವಾದ ಗಾಳಿ ಸಿಗ್ತಾ ಇಲ್ಲ, ಶುದ್ಧವಾದ ನೀರು ಸಿಗ್ತಾ ಇಲ್ಲ. ಹೀಗಾಗಿ ಇದೇ ರೀತಿಯಿಂದ ಮುಂದುವರಿದರೆ ಮುಂದಿನ ಪೀಳಿಗೆಗೆ ತುಂಬ ಕಂಟಕ ಎಂತಕ್ಕಂಥ ಒಂದು ಉದ್ದೇಶದಿಂದ ಜನರಲ್ಲಿ ಜಾಗೃತಿ ಬರಬೇಕು. ಪ್ರತಿಯೊಬ್ಬರು ಕನಿಷ್ಠ 1 ವರ್ಷಕ್ಕೆ 1 ಗಿಡವನ್ನಾದರೂ ನೆಡುವ ಮೂಲಕ ಪರಿಸರವನ್ನು ಸಂರಕ್ಷಿಸಬೇಕು ಅಂಥೇಳಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಾನು ಜನರಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ಏನಂತಂದರೆ ನೀವು ಹೇಗೆ ಗಾಡಿಗಳನ್ನು ಪಾರ್ಕ್ ಮಾಡಲಿಕ್ಕೆ ಮನೆ ಹತ್ರ ನೀವು ಈ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಳ್ತಾರೋ ಅದೇ ರೀತಿಯಿಂದ ಮರಗಳನ್ನು ನೆಡುವುದು, ಗಿಡಗಳನ್ನು ಬೆಳೆಸುವುದು, ಜೊತೆಗೆ ಹಳ್ಳಿಯಲ್ಲಿ ಕಾಡುಗಳನ್ನು ಬೆಳೆಸುವುದರೊಂದಿಗೆ ನಾಡನ್ನು ಉಳಿಸುವ ಕೆಲಸವನ್ನು ಮಾಡಬೇಕಾಗಿ ಜನರಲ್ಲಿ ನಾನು ಕಳಕಳಿಯಿಂದ ಕೇಳಿಕೊಳ್ತೇನೆ. ಧನ್ಯವಾದ. ನನ್ನ ಹೆಸರು ದಿಲೀಪ್ ಕಾಡವಾದ್ ಅಂಥೇಳಿ. ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇವತ್ತಿನ ದಿವಸ ಜೂನ್ 5ನೇ ತಾರೀಕು ವಿಶ್ವ ಪರಿಸರ ದಿವಸ. ನಮ್ಮ ದಿಲೀಪ್ ಕಾಡವಾದ್ ಅಣ್ಣವರು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಜನರಿಗೆ ಗಿಡ ನೆಟ್ಟುವ ಒಂದು ಅರಿವು ಮೂಡಿಸಿ ಈ ಜಗತ್ತನ್ನು ಪರಿಸರದ ಪ್ರಿಯರಾಗಿ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ನಾನು ಹೃದಯಪೂರ್ವಕ ಶುಭಾಶಯಗಳನ್ನು ಕೊಡ್ತೇನೆ. ಮತ್ತು ಅವ್ರ ಟೀಮಿಗೆ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಅಲ್ಲಿ ನೋಡಿ, ಇವತ್ತು ಪರಿಸರ ಉಳಿಸ್ಬೇಕಾದ್ರೆ ಭಾಳಷ್ಟು ಗಿಡಗಳು ಇವತ್ತು ಕಡಿತಾ ಇದ್ದಾರೆ. ಇವತ್ತು ಕಾಡಿನಲ್ಲಿ ಕಾಡೇ ಇಲ್ಲ. ನಮ್ಮ ಬೀದರ್ ಒಳ್ಳೆಯ ಒಂದು ವಾತಾವರಣದಲ್ಲಿ ಬೆಳೀತಾ ಇದೆ. ಕಾಡವಾದ ಅಣ್ಣವ್ರ ಅಂಥ ವ್ಯಕ್ತಿಗಳಿಂದ ಇವತ್ತು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಇನ್ನೊಂದು ಆವರ್ತಿ ಅವರಿಗೆ ಹಾರ್ದಿಕ ಶುಭಾಶಯಗಳನ್ನು ಕೊಡ್ತೇನೆ. ಆನಂದ್ ಘಂಟೆ, ಜೈ ಕರ್ನಾಟಕ ಜಿಲ್ಲಾಧ್ಯಕ್ಷ, ಬೀದರ್.